ಸವಿತಾ ಸಮಾಜವು ಹಿಂದುಳಿದ ವರ್ಗಕ್ಕೆ ಸೇರಿದ್ದು, ಆರ್ಥಿಕ ಹಾಗೂ ಸಾಮಾಜಿಕವಾಗಿ ತುಂಬಾ ಹಿಂದೆ ಇದ್ದಾರೆ. ಆದ್ದರಿಂದ ಸರ್ಕಾರದ ಸೌಲಭ್ಯ ಬಳಸಿಕೊಂಡು ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಮುಂದೆ ಬರಬೇಕು ಎಂದು ಪುರಸಭೆ ಅಧ್ಯಕ್ಷರಾದ ಭವ್ಯ ಎಸ್. ಮಹೇಶ ಹೇಳಿದರು. ವಿಜಯಪುರ ಪಟ್ಟಣದ ಪುರಸಭೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಬೇಕು. ರಾಷ್ಟ್ರದ ಎಲ್ಲೆಡೆ ಇರುವ ಸವಿತಾ ಸಮಾಜದವರು ವೃತ್ತಿಯ ಜತೆಗೆ ಎಂಜಿನಿಯರಿಂಗ್, ವೈದ್ಯಕೀಯ ಮತ್ತಿತರ ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದಬೇಕು ಎಂದರು. ಸಮುದಾಯದ ಮುಖಂಡರಾದ ಮಂಜುನಾಥ ಮಾತನಾಡಿ, ಸಮಾಜ ಮತ್ತು ಸಮಾಜದ ಜನರು ಸುಂದರವಾಗಿ ಇರುವಲ್ಲಿ ಸವಿತಾ ಸಮಾಜದವರ ಕೊಡುಗೆ ಅಪಾರವಾಗಿದೆ. ನಿಜಾರ್ಥದಲ್ಲಿಯೂ ಸವಿತಾ ಸಮಾಜದವರು ಸಮಾಜದ ಜನತೆಯನ್ನು ಸುಂದರವಾಗಿ ರೂಪಿಸುಲ್ಲಿ ಕಾರಣರಾಗಿದ್ದಾರೆ. ಸವಿತಾ ಸಮಾಜದ ಬಾಂಧವರ ಕಾರ್ಯ ಇಲ್ಲದ ಸಮಾಜವನ್ನು ಊಹಿಸಲೇ ಸಾಧ್ಯವಿಲ್ಲ ಎಂದರು. ಸಮುದಾಯದ ಸಂಘದ ಅಧ್ಯಕ್ಷರಾದ ನಂಜುಡಪ್ಪ ಮಾತನಾಡಿ, ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮಕ್ಕೆ ಪುರಸಭಾ ಸದಸ್ಯರು ಆಗಮಿಸದೇ ಇರುವುದು ನಮಗೆ ಬೇಸರ ತಂದಿದೆ. ನಮ್ಮ ಬಳಿ ಎಲ್ಲಾ ಸಮುದಾಯದವರು ಬರುತ್ತಾರೆ, ಆದರೆ ನಮ್ಮ ಕಾರ್ಯಕ್ರಮಕ್ಕೆ ಯಾರೂ ಹಾಜರಿರುವುದಿಲ್ಲ. ಇದರಿಂದ ಬೇಸರ ತಂದಿದೆ ಎಂದರು. ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರು ಕಾರ್ಯಕ್ರಮಕ್ಕೆ ಹಾಜರಾಗುವಂತೆ ಹೇಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರು ಮುನಿ ವೆಂಕಟಪ್ಪ, ಹರೀಶ ಎನ್, ರಾಜು, ರಮೇಶ, ಶಂಕರ, ಲೋಕೇಶ್, ಉಳುಗುರ್ಕಿ ಮಂಜುನಾಥ, ರಾಮಮೂರ್ತಿ ದೇವನಹಳ್ಳಿ, ಡಿಜಿ ದೇವನಹಳ್ಳಿ, ಶಿವರಾಜ್, ಚಂದ್ರ, ದೇವರಾಜು, ಹರೀಶ, ರಾಜು ಇನ್ನೂ ಮತ್ತಿತರರು ಹಾಜರಿದ್ದರು. ಉಪಾಧ್ಯಕ್ಷರೇ ಹಾಗೂ ಸವಿತಾ ಸಮಾಜದ ಮುಖಂಡರೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರು, ಏನಿವತ್ತು ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇದೇ ವರ್ಷವನ್ನು ಆಚರಿಸ್ತಾ ಇದ್ದೀವಿ. ಇದು ಏನು ಸರ್ಕಾರದ ಪ್ರೋಗ್ರಾಮಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಅವರು ಇಲ್ಲಿ ಯಾರಿಗೂ ಜಾತಿ ಭೇದ ಏನಿಲ್ಲ, ಎಲ್ಲರೂ ಸಮಾನ. ಇರೋದು ಎರಡೇ ಜಾತಿ, ಯಾವುದಂದ್ರೆ ನನ್ನ ಪ್ರಕಾರ ಒಂದು ಹೆಣ್ಣು ಒಂದು ಗಂಡು. ಎಲ್ಲರೂ ಸಮಾನವಾಗಿರ್ಬೇಕು, ಎಲ್ಲರಿಗೂ ಅಧಿಕಾರ ಇರಬೇಕು. ಅವ್ರವ್ರ ಕರ್ತವ್ಯ ಅವ್ರವ್ರು ಮಾಡ್ತಾ ಎಲ್ಲರೂ ಮಕ್ಕಳಾಗಲಿ ಎಲ್ಲರೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ. ಯಾರು ಇಲ್ಲಿ ಕೀಳಿಲ್ಲ, ಯಾರು ಮೇಲಿಲ್ಲ, ಎಲ್ಲರೂ ಒಂದೇ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಎಲ್ಲ ಸಮಾಜದಲ್ಲಿ ಎಲ್ಲ ಮಹನೀಯರನ್ನ ಸನ್ಮಾನಿಸುವ ಒಂದು ಪೂಜಿಸುವ ಒಂದು ಕಾರ್ಯಕ್ರಮ ಇವತ್ತು ಸವಿತಾ ಮಹರ್ಷಿ ಅದು ಕೂಡ ಆಗಿರ್ತದೆ. ಹಾಗಾಗಿ ಸವಿತಾ ಮಹರ್ಷಿ ಜಯಂತಿಯನ್ನ ಇವತ್ತು ಪುರಸಭಾ ಕಾರ್ಯಾಲಯದಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಮೊದಲಿಗೆ ದೇವತೆಗಳಿಗೆ ಇವತ್ತು ನಮ್ಮ ಸವಿತಾ ಮಹರ್ಷಿರವರು ಕ್ಷೌರ ಮಾಡಿರುವ ಒಂದು ಪ್ರತೀತಿ ಇರ್ತದೆ. ಇವತ್ತು ಭಾರತದ ಪರಂಪರೆಯನ್ನ ನಾವು ನೋಡಿದಾಗ ಅನಾದಿ ಕಾಲದಿಂದಲೂ ನಮ್ಮ ಶಿವ ಏನು ಇವತ್ತು
ಶಿವ ಮತ್ತು ಪಾರ್ವತಿ ತಪಸ್ಸಿನಲ್ಲಿದ್ದಾಗ ಶಿವನಿಗೆ ಎಲ್ಲ ಗಡ್ಡ ಕುರುಚಲು ಕೂದಲು ಜಾಸ್ತಿ ಆಗಿದ್ದಾಗ ನಮ್ಮ ಪಾರ್ವತಿ ಕೇಳ್ತಾರೆ, ಏನು ನಿಮ್ಮ ಒಂದು ಈ ವೇಷ ನನ್ನಿಂದ ನೋಡಲು ಆಗಲಿಲ್ಲ ಅಂದಾಗ ಆ ಶಿವ ಆ ಒಂದು ಮೂರನೇ ಕಣ್ಣನ್ನ ಉದ್ಭವ ಮಾಡಿ ನಮ್ಮ ಮಹರ್ಷಿಯನ್ನ ಇವತ್ತು ಈ ಒಂದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆಗ ಆ ಶಿವನಿಗೆ ಎಲ್ಲ ಶುಚಿಯಾಗಿ ನಮ್ಮ ಸವಿತಾ ಮಹರ್ಷಿರವರು ಆ ಒಂದು ಕ್ಷೇತ್ರವನ್ನು ಮಾಡಿದ್ದಕ್ಕೆ ಅವರು ಪ್ರತಿಫಲವಾಗಿ ನಮ್ಮ ಸಂಗೀತದ ಸಲಕರಣೆಗಳಾದಂಥ ಡೋಲು ನಾದಸ್ವರ ಮತ್ತು ಆಯುಷ್ಕರ್ಮ ನಮ್ಮ ಸಮಾಜಕ್ಕೆ ಅದೊಂದು ಕೊಡುಗೆಯಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಸುಮಾರು ಒಂದು ಸಂಗೀತ ಕ್ಷೇತ್ರದಲ್ಲಿ ದೇವರಿಗೆ ಯಾವತ್ತೂ ಇವತ್ತು ದೇವರಿಗೆ ಒಂದು ಪ್ರಿಯವಾದ ಒಂದು ನಾದಸ್ವರ ಸಂಗೀತ ಕೇಳಿಬರ್ತದೆ ಅಂದರೆ ನಮ್ಮ ಸಮಾಜದಿಂದ. ಹಾಗಾಗಿ ಸಮಾಜಕ್ಕೆ ಉತ್ತಮವಾಗಿ ಇವತ್ತು ನಾವೆಲ್ಲ ಕಾಣಬೇಕು ಅಂದರೆ ಸುಂದರ ಒಂದು ರೂಪ ಕೊಡೋದು ನಮ್ಮ ಸಮಾಜದ ಒಂದು ವತಿಯಿಂದ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ. ನಾವೇ ಬೇರೆ ನಮ್ಮವ್ರಿಗೆ ಇಡೋದಕ್ಕೆ ಸಾಕಪ್ಪ, ಬೇರೆ ಇಡಕ್ಕೆ ಹೋಗ್ಬೇಡ್ರಿ ಈಗ ಗಡೆ ಹಾಕಿದ್ವಿ. ಈಗ ಮುಂಚೆ ಆಗಿತ್ತು, ಆಮೇಲೆ ಗಲಾಟೆಗಳು ಆಯಿತು, ಆಮೇಲೆ ಸ್ಟಾಪ್ ಮಾಡಿಸಿದ್ದೀರಿ. ಅದನ್ನು ಯಾವುದೇ ಕಾರಣಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡ್ತಿದ್ದಂಗೆ ಈ ಥರ ನಮ್ಮವ್ರಿಗೆ ಅದಕ್ಕೋಸ್ಕರನೇ ನಾವು ಬೇರೆ ಇನ್ನೇ ಯಾವುದು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಸೀಮಿತ ಆಗಿದ್ದೀರಿ. ಅದಕ್ಕೋಸ್ಕರ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಿದ್ದಂಗೆ ಯಾವುದೇ ಕಾರಣಕ್ಕೆ ಲೇಸನ್ಸ್ ಅದು ಇದು ಏನು ಕೊಡ್ತಿದ್ದಂಗೆ ಮಾಡಿ ನಮ್ಮಲ್ಲಿ ಸವಿತಾ ಸಮಾಜದಿಂದ ಅದ್ರ ಕಡೆ ಗಮನ ಹರಿಸಕ್ಕೆ ಹೇಳ್ತೀನಿ. ಬೇರೆಯವ್ರಿಗೆ ಯಾರಿಗೂ ಲೈಸೆನ್ಸ್ ಬೇಡ, ನಮ್ಮ ಸಮಾಜದಲ್ಲಿ ಯಾರಿಲ್ಲ ಅವ್ರಿಗೋಸ್ಕರ ಅಂತ ಹೇಳಿ ಅವ್ರಿಗೆ ಫಂಕ್ಷನ್ ಬರ್ತಾರೆ. ಕೆಲವ್ರಿಗೆ ನಮ್ಮ ಒಂದು ನಾವು ಅತಿ ನಮ್ಗೆ ಎಲ್ಲ ಸಮುದಾಯಕ್ಕೂ ಬೇಕಾದವರು ಎಲ್ಲ ಕೌನ್ಸಿಲರ್ಗಳು ಇರಬೇಕು ಅಂದ್ಬಿಟ್ಟು ನಮ್ಮ ಪರವಾಗಿ ನಮ್ಮ ಸಮಾಜ ಪರವಾಗಿ ಒಂದು ಇದೊಂದು ಪೂಜೆಗೆ, ಯಾಕಂದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಂಗೆ ಲೆಕ್ಕ, ನಿರ್ಲಕ್ಷ್ಯನ ಇದು ಲೆಕ್ಕ. ನಾವ್ ಯಾಕಂದ್ರೆ ಸುಮಾರು ಒಂದು 7-8 ವರ್ಷದಿಂದ ಇದೇ ತರ ನಡೀತಾ ಇದೆ. ಯಾರೋ ಒಂದಿಬ್ರೋ ಮೂವರು ಇರ್ತಾರೆ, ಅಷ್ಟು ಬಿಟ್ರೆ ಇನ್ಯಾರು ಇರಲ್ಲ. ಅಧ್ಯಕ್ಷರು ಇರ್ತಾರೆ. ಇವತ್ತೇನೋ ಸ್ವಲ್ಪ ಟೈಮ್ 11 ಗಂಟೆ ತನಕ ಕಾದ್ವಿ. ನಮ್ಮ ಸಮಾಜ ಪರವಾಗಿ ಅದೊಂದು ಭರವಸೆದಿಂದ